come in front of camera, when you are behind it always. I keep saying this to people whom we shoot things and whom we film for, but it's a nervous feeling when somebody else is holding a camera and you are in front of it. And always in and around shoots, it is kind of like a chaotic feel that you don't know what's going to happen when you are on the ground. ಏನಾಕತಿ ಅಂತ ಗೊತ್ತಿರಲ್ಲ. ಈ ಪ್ರತಿ ನೀವು ಹಿಂದೆ ಎಷ್ಟಾದರೂ ಶೂಟ್ ಮಾಡಿರ್ಬೋದು, ಏನೇನಾದರೂ ಮಾಡಿರ್ಬೋದು, ಬಟ್ ನೀವು ಯಾರ್ಯಾರನ್ನು ಅಸೆಂಬಲ್ ಮಾಡ್ತೀರಿ, ಏನೇನು ಆಗ್ಬೋದು. ಅದ್ರಾಗೂ ವೆಡ್ಡಿಂಗ್ ಅಂತಂದರೆ ಭಾಳನೇ ಆ ನಿಮಿಷದಾಗ ಇಂಪ್ರೂವೈಸ್ ಮಾಡೋದು ಭಾಳ ಇರ್ತೈತಿ, ರನ್ ಆ್ಯಂಡ್ ಗನ್ ಭಾಳ ಇರ್ತೈತಿ. ನಾನು ಬಂದು ಇಲ್ಲಿ ಒಬ್ಬನೇ ಶೂಟ್ ಮಾಡ್ತಿದ್ದೆ, ನನ್ನ ಹತ್ರ ಲೈಟ್ಸ್ ಇರಲಿಲ್ಲ, ಏನಿರಲಿಲ್ಲ. ಮತ್ತು ಏನಾದರೂ ಇಟ್ಕೊಳ್ಳೋಕ್ಕೆ ಮಾಡೋಕ್ಕೆ ಕೊಡೋಕ್ಕೆ ಅಂತಂದ್ರೂ ನನ್ನ ಫ್ರೆಂಡ್ಸ್ ಯಾರೂ ಇರಲಿಲ್ಲ. ಇವತ್ತಿಗೆ ಐ ಹ್ಯಾವ್ ಅಸೆಂಬಲ್ಡ್ ಸಮ್ ಸೆಟ್ ಆಫ್ ವೆರಿ ಬ್ಯೂಟಿಫುಲ್ ಪೀಪಲ್. ನನಗೆಲ್ಲ ಬಂದು ಅಂದರೆ ಬೇರೆ ಬೇರೆ ಥರದ ಡಿಪಾರ್ಟ್ಮೆಂಟ್ಸ್ ಹ್ಯಾಂಡಲ್ ಮಾಡಿ ಅವ್ರು ನಮಗೋಸ್ಕರ ಕೆಲಸ ಮಾಡ್ಯಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ವಿ ಹ್ಯಾವ್ ಡನ್ ವೆರಿ ಗುಡ್ ವಿತ್ ವಾಟ್ ವಿ ಆರ್ ಡೂಯಿಂಗ್. ಏನಂದರೆ ನಿಮ್ಮ ಸ್ಟುಡಿಯೋಸ್ ಎಲ್ಲ ಐತಿ, ನಿಮ್ಮ ಫೋಟೋದವರ ಅಂತ ಕೇಳಿದಾಗ ಬಹುಶಃ ಫೋಟೋದವರು ಹೌದು. ಟು ಬಿ ಹಾನೆಸ್ಟ್, ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಒಂದು ಸ್ಟುಡಿಯೋಸು, ಒಂದು ಫೋಟೋಗ್ರಫಿ ಬಿಸ್ನೆಸ್ ಅಂತಲ್ಲ. ಇದನ್ನು ನಾನು ಹಂಗೆ ಹೇಳಿದ್ರೆ ಅದನ್ನು ಯಾರ್ಯಾರಿಗೆ ಏನೇನು ಅರ್ಥ ಆಕತಿ ಗೊತ್ತಿಲ್ಲ, ಬಟ್ ಒಂದು ಸ್ಟೋರಿ ಟೆಲ್ಲಿಂಗ್ ಕಂಪನಿ ಅಂತೇಳಿ ಏನೋ ಮಾಡಬೇಕು ಅಂತ ಆಸೆ ನಮಗೆ ಈ ಊರಾಗೆ, ದಾವಣಗೆರೆಗೆ, ಸಸ್ಟೈನಬಲ್ ಆಗಿ. ಸೊ ಇಷ್ಟು ದೂರ ಬಂದೀವಿ. 2024 ಭಾಳನೇ ಕೈಂಡ್ ಇತ್ತು. ನಮಗೆ ಸಿಕ್ಕಿರೋ ಜನ, ನಮಗೆ ಶೂಟ್ಸ್ ಮಾಡೋಕ್ಕೆ ಕೊಟ್ಟವರು, ಆಮೇಲೆ ಕತೆ ಹೇಳೋಕ್ಕೆ ಅಂತೇಳಿ ಅವ್ರಿಗೆ ಆಸೆ ಇದ್ದವರು ಎಲ್ಲರಿಗೂ ವಿ ಆರ್ ಗ್ರೇಟ್ಫುಲ್. ಆ್ಯಂಡ್ ಒಬ್ಬೊಬ್ಬರನ್ನೇ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ನಿಮಗೆ. ಫಸ್ಟ್ ನನಗೆ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿರೋರು ಪ್ರಜ್ವಲ್ ಅಂತ, ಈಸ್ ಫ್ರಮ್ ಶಿವಮೊಗ್ಗ. ಈ ಓನ್ಸ್ ಅ ಕಂಪನಿ ಕಾಲ್ಡ್ PN Films. With colors and all, I have seen best out of him. I wish life happens to him in a right way, and I find very good projects ahead. Pardon my English, ನನಗೆ ಅಷ್ಟೊಂದು ಇಂಗ್ಲೀಷ್ ಗೊತ್ತಿಲ್ಲ, ಆದರೂ ನರ್ವಸ್ ಆದಾಗ ತಾನಾಗೆ ಬರ್ತೈತೆ. ಆಮೇಲೆ ಇನ್ನೊಬ್ಬರು ನಾನು ಭಾಳ ವರ್ಷದಿಂದ ನಾನೇನೂ ಅಲ್ಲ ಅವಾಗ ಆಸ್ ಎ ಜೂನಿಯರ್ ನನಗೆ ಕರೆದು ಬಾ ಮಾಡೋಣ ಅಂಥೇಳಿ 2 ಲಕ್ಷದ ಪ್ರಾಜೆಕ್ಟು, ಅದಕ್ಕಿಂತ ದೊಡ್ಡದನ್ನು ನಾನು ಒಬ್ಬರ ಮೇಲೆ ನಂಬ್ಕೊಂಡು ಕೊಟ್ಟಿದ್ದೀವ್ರು. ನನಗೂ ಇವರಿಗೂ ಭಾಳ ಕ್ರಿಯೇಟಿವ್ ಡಿಫ್ರೆನ್ಸಸ್ ಎಲ್ಲ ಐತಿ. ವಿ ಹೇಟ್ ಈಚ್ ಅದರ್, ಬಟ್ ವಿ ಕಾಂಟ್ ಲೀವ್ ವಿದೌಟ್ ಈಚ್ ಅದರ್. ಒಂದು ಮಟ್ಟಿಗೆ ವಿ ಹೇಟ್ ಈಚ್ ಅದರ್ ಅಂದರೆ ಭಾಳನೂ ಅಲ್ಲ. ಮತ್ತು ಸೊ ಇನ್ನೊಬ್ರು ಗಣೇಶ್ ಅಂತ, ಪಾಸ್ ಮಾಡಂಗಿಲ್ಲ ಅದು ಆ ವಿಡಿಯೋಗೆ. ಓಕೆ, ಆಯ್ತು ಬರಬೇಡ. ಇವರು ಭೀಮೇಶ್ ಅಂತೇಳಿ, ಈ ಹ್ಯಾಂಡಲ್ಸ್ ಟ್ರೆಡಿಷನಲ್ ಡಿಪಾರ್ಟ್ಮೆಂಟ್. ನಾನು ಆಗಲೇ ಗೌತಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು, ಈ ಹ್ಯಾಂಡಲ್ಸ್ ಕ್ಯಾಂಡಿಡ್ ಪಿಕ್ಚರ್ಸ್ ಆ್ಯಂಡ್ ಆಲ್. ದಿಸ್ ಇಸ್ ಭೀಮೇಶ್. ಇವ್ರು ನಮ್ಮೂರವರೇ, ದಾವಣಗೆರೆಯವರೇ. ಆಮೇಲೆ ಇದು ಭರತ್ ಅಂತ ನನ್ನ ಫ್ರೆಂಡ್, ಅವನು ನಮ್ಮ ಜೊತೆಗೆ ನೆನ್ನೆ ರಾತ್ರಿ ಭಾಳ ಹೊತ್ತಿದ್ದ. ಮತ್ತು ಅವನೇನೋ ಸುತ್ತ ಇದ್ದಾಗ ನನಗೆ ಚೆನ್ನಾಗಿ ಅನ್ನಿಸ್ತೈತಿ. ಭಾಳ ಜನ ಇಲ್ದಂಗೆ ನಾವಿಬ್ಬರೇ ಎಲ್ಲಿಗಾರ ಹೋಗಿ ಆಕಾಶ ನೋಡ್ಕೊಂತ ಕೂರೋಕ್ಕೆ ಅದೆಲ್ಲ ನಮಗಿಷ್ಟ. ಸೊ ಐ ವಿಶ್ ಈಲ್ ಆಲ್ಸೋ ಬಿ ಹಿಯರ್. ಎಲ್ಲೆಲ್ಲಿಗೆ ಹೋಗ್ತೀವಿ, ಎಲ್ಲಿಗೆ ಹೋಗಿಲ್ಲ ಅಂದ್ರೂ ಅಟ್ಲೀಸ್ಟ್ ದಾವಣಗೆರೆಗಂತೂ ಆಕಾಶ ನೋಡೋಕ್ಕಂತೂ ಸಿಗ್ತಾನೆ. ಆಮೇಲೆ ವಿನಯ್ ಬಾಯ್, ದಿಸ್ ಇಸ್ ವಿನಯ್. ಇವರು ಕ್ಯಾಂಡಿಡ್ ಪಿಕ್ಚರ್ಸ್, ಈ ಆಲ್ಸೋ ಹ್ಯಾಂಡಲ್ಸ್ ಕ್ಯಾಂಡಿಡ್ ಪಿಕ್ಚರ್ಸ್ ಫಾರ್ ಅಸ್. ಆ್ಯಂಡ್ ವಯಸ್ಸಿನಲ್ಲಿ ಹಿರಿಯ, ಎಲ್ಲರಿಗಿಂತ ಬಹುಶಃ ಇಲ್ಲಿ ಸೀನಿಯರ್ ಅನಿಸ್ತದೆ. ನಾವೇನಾದರೂ ಗೌರ್ಮೆಂಟ್ ಬಸ್ಸಲ್ಲಿ ಐಡಿ ಕಾರ್ಡ್ ತೋರಿಸಿದ್ರೆ ಕನ್ಸೆಷನ್ ಇದೆ. ನಿಮಗೇನಾದರೂ ನಿಮ್ಮ ಕೆಲಸದ ರೀತಿಗೆ ಅಫೆಕ್ಟ್ ಮಾಡಿದರೆ ಕ್ಷಮೆ ಇರಲಿ. ಬಟ್ ಥ್ಯಾಂಕ್ ಯು ವಿಲ್ ಸಿ ನಾವು ಮುಂದೆ ಏನೇನು ಕೊಲಾಬ್ರೇಟ್ ಆಗ್ಬೋದು ಅಂತ. ಥ್ಯಾಂಕ್ ಯು. ಆಮೇಲೆ ಮಧುಗೆ ಕೋಲಾರಿಂದ ಬಾರಪ್ಪ ನೀನು ಆರಾಮಾಗಿ ನಿತ್ಕ, ಏನು ಕೋಲಾರಿಂದ ಬಾಯಲ್ಲಿ ನಿನಗೆ ಕೆಲಸ ಐತಿ ಅಂತೇಳಿ ಇಲ್ಲಿ ಕರ್ಸ್ಕೊಂಡಿವಿ. ಇಲ್ಲ, ಅವ್ನು ಬರ್ತಾನೆ. ಅವನಿಗೂ ಅಷ್ಟೇ, ಅಂದರೆ ಅವ್ನು ಬರೀ ಒಂದಕ್ಕೆ ಮಾತ್ರ ಲಿಮಿಟ್ ಮಾಡ್ಕೊಳ್ದಲ್ಲೇ ಅವನಿಗೆ ಫ್ರೀಯಾಗಿ ಆ್ಯಸ್ ಎ ಕ್ರಿಯೇಟಿವ್ ಇಂಡಿವಿಜುವಲ್ ಹೆಂಗೆ ಹೊರಗೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು ಈ ವರ್ಲ್ಡನ್ನು ಅಂತ ಅವ್ನು ಕಲಿಬೇಕಂತ ನಮ್ಮ ಆಸೆ. ನಾನೊಬ್ಬ ಎಡಿಟರ್ ಅಷ್ಟೇ, ನಾನೊಬ್ಬ ಟ್ರೆಡಿಷ್ನಲ್ ಹ್ಯಾಂಡಲ್ ಮಾಡ್ತೀನಿ ಅಷ್ಟೇ ಅಂತ ಅವನಿಗೆ ಫೀಲಿಂಗ್ ಇರಬಾರ್ದು. ಅವಾಗವಾಗ ಏನಾದರೂ ನಾನು ಒಂಚೂರು ಸಿಟ್ ಮಾಡಿದ್ರೆ ಕ್ಷಮೆ. ಥ್ಯಾಂಕ್ಸ್ ಬಂದಿದ್ದಕ್ಕೆ, ಫೋನ್ ಮಾಡಿ ಕರೆದಿದ್ದು ಕೂಡಲೇ ನೀನು ಬಂದಿದ್ದಕ್ಕೆ ಥ್ಯಾಂಕ್ಸ್. ಆಮೇಲೆ ಮಾಸ್ಕ್ ಹಾಕ್ಕೊಂಡೆ ಬಾ, ಏನಾದರೂ ಮರ್ತಿದ್ರು. ಆಮೇಲೆ ನಾವು ಲೀವಲ್ ಇಟಲಿಂದ ಯಾರ್ಯಾರಿಗೆ ಫಾಲೋ ಮಾಡ್ತೀವಲ್ಲ,
10 ಜನ ಅವರಿಲ್ದಲೇ ನಾವಿಷ್ಟು ದೂರ ಬರೋಕ್ಕೆ ಆಗ್ತಿರ್ಲಿಲ್ಲ. ಅವರೆಲ್ಲರಿಗೂ ಗ್ರೇಟ್ಫುಲ್. ಇದೊಂಥರ ಕೈಂಡ್ ಆಫ್ ನನಗೆ ಹಿಂದಿನ ದಿವಸ ಶೂಟ್ ಮಾಡೋಕ್ಕೆ ಅಂತ ಹೇಳಿ ನಾವೇನು ಅಂದ್ಕೊಂಡ್ವಿ 9, 10, 11, 12 ಡಿಸೆಂಬರು. ಇದು ಕೈಂಡ್ ಆಫ್ ಭಾಳ ಹೆಕ್ಟಿಕ್ ಅನಿಸ್ತಿತ್ತು. ಎಲ್ಲೋ ಒಂದು ಕಡೆಗೆ ಖುಷಿನೂ ಐತಿ, ನರ್ವಸ್ನೆಸ್ ಇತ್ತು, ಎಲ್ಲದೂ ಇತ್ತು. ನಾಳೆ ಶೂಟಿಗೆ ಹೋಗೋಕ್ಕಿಂತ ಮುಂಚೆ ಯಾವಾಗಲೂ ಹಂಗಿರ್ತೈತಿ. ಅಂದರೆ ನಮಗೆ ಗೊತ್ತು ಈ ಕ್ರಾಫ್ಟ್ ಅಂತೇಳಿ ಟೇಕನ್ ಫಾರ್ ಗ್ರಾಂಟೆಡಾಗಿ ತಗೊಂಡಿಲ್ದಂಗೆ ನಾವು ಹೆಂಗೆ ಇನ್ನೋಸೆನ್ಸ್ ಉಳಿಸ್ಕೊಂಡು ನಾವು ಏನೇನು ಮಾಡ್ಬೋದು ಅನ್ನೋದು ನನ್ನ ತಲೆ ಒಳಗೆ ಯಾವಾಗಲೂ ಓಡ್ತಿರ್ತದೆ. ಅಷ್ಟು ಜನ ನಮಗೆ ಅಷ್ಟೊಂದು ದುಡ್ಡು ಕೊಟ್ಟು ನಮ್ಮನ್ನು ಹೈರ್ ಮಾಡಿದಾಗ ಅವರಿಗೆ ಎಲ್ಲ ಥರದಾಗೂ ನಮ್ಮ ಪೊಟೆನ್ಷಿಯಲ್ ಮೀರಿ ನಾವೇನು ಕೆಲಸ ಮಾಡ್ಬೋದು ಅಂತಲೇ ಓಡ್ತಿರ್ತದೆ. ಸೊ ಎಲ್ಲದಕ್ಕೂ ಗ್ರೇಟ್ಫುಲ್. ಆಮೇಲೆ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೆ. ರಾಜು ಅವರು ನೀವೇ ಹೇಳ್ದಂಗೆ ಆಗಲೇ ಪ್ರಜ್ವಲ್ ಅವ್ರು ಹೇಳ್ತಿದ್ರು, ಅವನೇನು ಅಷ್ಟು ಹತ್ರ ಆರಿಸ್ತಾರೆ ನೋಡಿ ಆರ್ಸಕ್ಕೆ ಹೇಳ್ರಿ ಅಂತ. ಏನಿಲ್ಲ, ಅಂದರೆ ನಾನೇನೋ ಕೇಳಿದ್ದನ್ನು ತಡಿ ನೋಡೋಣ ಮಾಡೋಣ ಅಂಥೇಳಿ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋ ಹುಚ್ಚತನ ಐತಲ್ಲ. ಅದೇ ಒಬ್ಬೊಬ್ಬರೇ ನನಗೆ ಫೇಟು ನನ್ನ ಹತ್ರ ಕರ್ಕೊಂಡು ಬಂದು ಎಲ್ಲರೂ ಸೇರ್ಸತ್ತೆ. ಇಲ್ಲಿಂದ ನಾವು ಎಲ್ಲೆಲ್ಲಿಗೆ ಹೋಗ್ಬೋದು, ಎಲ್ಲರೂ ಒನ್ ಕೈಂಡ್ ಆಫ್ ದಾರಿ ಒಳಗೆ ಇಂಟರ್ಸೆಕ್ಟ್ ಹಾಕಿ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕಂತ ಆಸೆ ಐತೆ. ನೋಡೋಣ ಎಲ್ಲ ಏನೇನು ಮಾಡ್ಬೋದು. ಥ್ಯಾಂಕ್ಸ್ ಫಾರ್ saying yes to that those adventure shots, which I don't know whether they mean something, whether they make sense or not. ನಾನು ಕೇಳಿದ್ದು ನೀನು ಮಾಡ್ತೀಯ, ಅದು ನನಗೆ ಭಾಳ ಖುಷಿ ಐತೆ. ಸೊ ನಾನು ಎಲ್ಲರಿಗೂ ಪರಿಚಯ ಮಾಡಿಸ್ತೇನೆ. ಚಂದ್ ಬಸವರಾಜ್ ಇವರು ನಂಗೆ ಇತ್ತೀಚೆಗೆ ಪರಿಚಯ ಆಗಿ, ಚಂದ್ ಬಸವರಾಜ್ ಅಂತೇಳಿ. ಅವರು ಟ್ರೆಡಿಷ್ನಲ್, ಅವರು ಎಲ್ಲದನ್ನೂ ಮಾಡ್ತಾರೆ, ಬಟ್ ಬೇಜಾರಾಗ್ಲಿಲ್ದಂಗೆ ಟ್ರೆಡಿಷ್ನಲ್ ಮಾಡ್ತಾರೆ. ನಾನು ನೆನ್ನೆ ಒಂಚೂರು ರೇಗಿದ್ದೀನಿ, ಬಟ್ ಮುಂದೆ ಅಂದರೆ ನೀವು ಆ್ಯಸ್ ಎ ಸಿನಿಮಾಟೋಗ್ರಫರ್ ಆಗಿ, ಪ್ರಮೋಷನ್ ಆಗಿ, ಅಥವಾ ನಿಮ್ಗೇನು ನಮ್ಮ ಜೊತೆ ಕೆಲಸ ಮಾಡಬೇಕು ಎಲ್ಲ, ಅಂದರೆ ಐ ಲುಕ್ ಫಾರ್ವರ್ಡ್ ಟು ಯುವರ್ ಗ್ರೋತ್ ಆ್ಯಸ್ ವೆಲ್. ಜೊತೆಗೆ ನಮ್ಮ ಜೊತೆಗೂ ಕೊಲಾಬ್ರೇಟ್ ಆಗಿರಿ. ಎಲ್ಲದಕ್ಕೂ ಥ್ಯಾಂಕ್ಸ್. ಇಷ್ಟೊಂದು ದೊಡ್ಡ ಪ್ರಾಜೆಕ್ಟು ವಿದೌಟ್ ಆಲ್ ಆಫ್ ಯು ಪೀಪಲ್ ಡೋಂಟ್ ಹ್ಯಾವ್ ಪಾಸಿಬಲ್ ಆಗ್ತಿರ್ಲಿಲ್ಲ. ಗಣೇಶ್, ನೀನು ಮಾಸ್ಕ್ ಹಾಕ್ಕೊಂಡೆ ಬಾ, ಒಂದೇ ನಿಮಿಷ. ಅಂದರೆ ಇನ್ನೊಬ್ಬ ಅವ್ನು ಬರಲ್ಲ, ಅವ್ನು ಚಡಿತಾನೆ ಭಾರಿ. 1.5 ವರ್ಷದಿಂದ ಎಡಿಟರ್ ಆಗಬೇಕು ಅಂತೇಳಿ ಲ್ಯಾಪ್ಟಾಪ್ ತಗೊಂಡು ಓಪನ್ ಮಾಡೋದು ಮುಚ್ಚೋದು ಅದನ್ನೇ ಮಾಡ್ತೇನೆ. ಬಟ್ ಅವನಿಲ್ಲ ಅಂದರೆ ನಮ್ಮ ಕೆಲಸಗಳು ಆಗಲ್ಲ, ಭಾಳ ಕೆಲಸಗಳು. ಅವನು ಗಣೇಶ್ ಅಂತೇಳಿ, ಅವನು ಅಲ್ಲ, ನಾವೇನು ಎಡಿಟ್ ಮಾಡ್ತೀವಿ, ನಿನ್ನೇನು ಹಂಗೆ ಆನ್ ಏರಾಗಿಲ್ಲ ನೀನು. ಹಾಂ ಸರಿ ಆಯಿತು, ಹಂಗೆಲ್ಲ ಮಾಡಬೇಡ. ನಮಗೆ ಅನ್ಕಂಫರ್ಟಬಲ್ ವಾಪಸ್ ಫೀಲ್ ಮಾಡಿಸ್ಬೇಡ. ನಿನ್ನ ಎಡಿಟ್ ಮಾಡ್ತೀವಿ ನಾವೇನು, ಅವ್ರು ಅದೇ ಗದಲ್ಲೇ ನಮಗೆ. ಹಾಂ, ಸೊ ಗೌತಮ್ ಭಾಯ್ ಎಲ್ಲರೂ 1 ನಿಮಿಷ ಬರ್ರಿ. ವಿನಯ್ ಬರ್ರಿ. ಅಕ್ಕದಲ್ಲ ಎಲ್ಲ ರಾಜು, ಶಿವಾನಿ ಅಕ್ಕ, ಮೋಹಿತ್ ಭಾಯ್. Again, I'm telling you again and again, like it feels good to listen that when you call me Tejana, it feels good. And when I left you people out there at Shivamogga bus stand, it was a little trip that we had, and it was like that day all of my people are, even though I'm going back to my home after 2 days, it felt like all of my people are leaving me alone in this town. It was the best trip for us also, bro. Thank you for all the adventures we had. ನಿಮ್ಮಿಬ್ಬರಿಗೂ ಭಾಳ ಒಳ್ಳೇದಾಗಲಿ, ಮತ್ತು ಎಲ್ಲದೂ ಚೆನ್ನಾಗಾಗಲಿ. ಆಮೇಲೆ ಅವ್ರು ಕೇಳ್ತಿದ್ರಲ್ಲ ಕ್ರಿಕೆಟ್ ಟೀಮ್ ಅಂತೇಳಿ, ಗೊತ್ತಿಲ್ಲ. ಎಲ್ಲದಕ್ಕೂ ಥ್ಯಾಂಕ್ಸ್. ಸರಿ, ವಿಲ್ ಹ್ಯಾವ್ ಸಮ್